ರಾಮಚಂದ್ರ, ಎಲ್ಲಿ ಶೋಧಿಸಲಿ? ಪುರದ ಎಲ್ಲ ಭವನಗಳನ್ನು ಹುಡುಕಿದರು, ಸೀತಾಮಾತೆಯ ದರ್ಶನವಾಗಲಿಲ್ಲ. ಇನ್ನು ಮುಂದೆ ಹೋಗಿ ನೋಡುವೆನು. ರಾಮಚಂದ್ರ, ನನ್ನ ಶ್ರಮವೂ ಸಾರ್ಥಕವಾಯಿತು. ನನ್ನಮ್ಮ ಸೀತಾಮಾತೆಯವರು ದರ್ಶನವಾಯಿತು. ನನ್ನ ದೂತತ್ವವು ಸಾರ್ಥಕವಾಯಿತು. ಧನ್ಯನಾದನು ರಾಮಚಂದ್ರ, ಧನ್ಯನಾದನು. ಅಮ್ಮ, ನನ್ನಮ್ಮ ಸೀತಾಮಾತೆಯವರು ಪರಪುರುಷನೊಡನೆ ಏಕಸೆಯಲ್ಲಿ ಮಲಗಿರಿವಳಲ್ಲ. ಮೋಸವಾದೆವು ರಾಮಚಂದ್ರ, ಮೋಸವಾದೆವು. ಮೋಸ ಮಾಡುವುದೇ ರಾಮ, ಮೋಸ ಮಾಡುವುದೇ. ಮೋಸ ಮಾಡುವುದಯ್ಯೋ ರಾಮ, ಮೋಸ ಮಾಡುವುದಯ್ಯೋ ರಾಮ. ಮೋಸ ಮಾಡುವುದಯ್ಯೋ ರಾಮ, ಮೋಸ ಮಾಡುವುದಯ್ಯೋ ರಾಮ, ಮೋಸ ಮಾಡುವುದೇ ರಾಮ, ಮೋಸ ಮಾಡುವುದೇ. ಜನಕನುದರದಲ್ಲಿ ಜನಿಸಿ ಗಣ ಮಹೇಂದ್ರನ ಕರವ ಪಿಡಿದು, ಜನಕನುದರದಲ್ಲಿ ಜನಿಸಿ ಗಣ ಮಹೇಶನ ಕರವ ಪಿಡಿದು, ಧನುಜಗೆ ಮುರುಳಾದೆಯಮ್ಮ. ಧನುಜಗೆ ಮುರುಳಾದೆಯಮ್ಮ. ಹನುಮ ನಾನು ಎಂದು ನೋಡಲೆ, ಹನುಮ ನಾನೆಂದು ನೋಡಲೆ. ಮೋಸ ಮಾಡುವುದೇ ರಾಮ, ರಾಮ, ಮೋಸ ಮಾಡುವುದೇ. ರಾಮಚಂದ್ರ, ಇಂತಹ ದೃಶ್ಯಗಳು ನೋಡಲು ನನ್ನನ್ನು ಇಲ್ಲಿಗೆ ಕಳಿಸಿದೀಯಾ? ರಾಮ ರಾಮ, ತ್ರಿಲೋಕ ಪಾಲನಾದ ಸೀತಾಮಾತೆಯರು ಈ ಧ್ರುವನ ಹೊಯ್ಯುವ ಪಕ್ಕದಲ್ಲಿ ಮಲಗಿರೋಲ್ಲ. ಅಮ್ಮ, ಅಮ್ಮ, ಶ್ರೀರಾಮಚಂದ್ರನ ಪತ್ನಿಯಾದ ನೀನು ಈ ಧ್ರುವನ ವೈಭವಕ್ಕೆ ಮರಳಾದಯ. ಈ ದೃಶ್ಯ ನೋಡ ಮೊದಲು ನನ್ನ ಕಣ್ಣುಗಳು ಸಿಡಿದು ಹೋಗಬಾರದಿತ್ತೇ ರಾಮಚಂದ್ರ. ಇದೇನಿದು? ಚಿತ್ತ ಚಾಂಚಲ್ಯದಿಂದ ನಾನು ಈ ರೀತಿ ಮಾತನಾಡುತ್ತಿರನಲ್ಲ. ನನ್ನ ಸ್ವಾಮಿ ಶ್ರೀರಾಮಚಂದ್ರರು ಸೀತಾಮಾತೆಯನ್ನು ಕಂಡಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡೆಂದು ಹೇಳಿದರು. ಅವುಗಳನ್ನು ಶೋಧಿಸದೆ ಹರಿಯದೆ ಮಾಡಿದ ತಪ್ಪನ್ನು ಕ್ಷಮಿಸು ತಂದೆ, ಕ್ಷಮಿಸು. ಕೆಲವು ಗುರುತುಗಳನ್ನು ಪರೀಕ್ಷೆ ನೋಡುವೆನು.
ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ವತ್ಸಲಾಂಚನವಿಲ್ಲ ಮುಂಗೈಯ ಮೇಲೆ, ರಾಮ ರಾಮ ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂಭಾಗದಲ್ಲಿ, ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂಭಾಗದಲ್ಲಿ, ಎರಡು ಮಣಿಗಳಿಲ್ಲ ಸೀತೆ ಇವಳಲ್ಲ, ರಾಮ ರಾಮ ರಾಮ. ಚೇಚ, ಈಕೆ ಕಾಲಿನಲ್ಲಿ ಕಾಕೆರೆಕಿರುವುದು. ಈಕೆ ಎಂದಿಗೂ ಪೂಜ್ಯಳಾದ ಸೀತಾಮಾತೆ ಅಲ್ಲ, ರಾವಣನ ಸತಿ ಮಂಡೋದರಿ. ನಾನು ಎಂತಹ ಕಾರ್ಯವನ್ನು ಮಾಡಿದನು ಸ್ವಾಮಿ, ಕ್ಷಮಿಸು ತಂದೆ ಕ್ಷಮಿಸು. ಹಾ, ನಮ್ಮ ಮುಂದೆ ಹೋಗಿ ನೋಡುವೆನು. ಕಳನಿಂಸಲ್ಕಳವಲ್ಲದೆ ತನ್ನ ತನುವ ನೀಗಿದಳು ಮಾತೆ, ಮಾತೆ ಮಾತೆ. ಚಲ ಸಂಪಾದಿಯಂ ಪುಸಿಯಂ ಬೇಳ್ದನು, ಎಮೆಗೆ ಬಂದಿದು ಪ್ರಾಣನಾಜ, ರಾಮ ರಾಮ. ದುರುಳನಾದ ರಾವಣನು ಮಾಯಾವೇಶದ ಬಂದು ಸೀತಾಮತಿನ ಅಪಹರಿಸಿಕೊಂಡು ತನ್ನ ಪುಷ್ಪಕ ವಿಮಾನದಲ್ಲಿ ಕೂರಿಸಿಕೊಂಡು ವೇಗವಾಗಿ ಸಾಗುವಾಗ ಸಮುದ್ರದಲ್ಲಿ ಏನಾದರೂ ಜಾರಿ ಬಿದ್ದಿರಬಹುದೇ? ಆ ಕ್ರೂರ ರಕ್ಕಸನ ಬಲವಾದ ಹಿಡಿತದಿಂದ ನೊಂದು ಮೃತಪಟ್ಟಿರಬಹುದೇ? ನಾನು ಬಂದ ಕಾರ್ಯ ವಿಫಲವಾದದ್ದೇ ತರುವುದು. ಏನು ಮಾಡಲಿ? ಸೀತಾಮಾತೆಯವರು ಸಿಗಲಿಲ್ಲ ಎಂಬ ವಾರ್ತೆಯನ್ನು ಶ್ರೀರಾಮಚಂದ್ರನಿಗೆ ತಿಳಿಸಿದರೆ ಆತನು ವ್ಯಸನಕ್ಕೀಡಾಗುವನು. ಹೀಗಾದರೆ ಲಕ್ಷ್ಮಣ ಸ್ವಾಮಿ ಉಳಿಯವನೇ ಆತನು ಗತಿಸುವನು. ಸೀತಾಮಾತೆಯವರನ್ನು ಹುಡುಕಿ ಅವರ ವಿಚಾರವನ್ನು ಶ್ರೀರಾಮಚಂದ್ರನಿಗೆ ತಿಳಿಸಿದ್ದರೆ ನಮ್ಮ ರಾಜನಾದ ಸುಗ್ರೀವರಾಜನು ಉಳಿಯುವನೇ, ಆತನೂ ಗತಿಸಿದರೆ ಉಳಿದ ಕಪಿಸೈನ್ಯವೆಲ್ಲ ಆತನನ್ನೇ ಅನುಸರಿಸುವರು. ರಾಮಚಂದ್ರ ಏನು ಮಾಡಲಿ? ರಕ್ಷಕರಿಲ್ಲದ ಕಾರಣ ವಾಲ್ಯ ಪತ್ನಿ ತಾರಾದೇವಿ, ಆತನ ಮಗ ಅಂಗದ ಕುಮಾರನು ಪರಲೋಕವನ್ನೇ ಸೇರುವರು. ಈ ವಾರ್ತೆಯು ಅಯೋಧ್ಯೆಗೆ ತಿಳಿದ ಕೂಡಲೇ ಕೌಶಲ್ಯ ದೇವಿ, ಸುಮಿತ್ರಾ ದೇವಿಯರು ಪರಲೋಕ ಸೇರುವರು. ನಾನು ಓರ್ವನು ವಿಫಲನಾಗಿ ಹಿಂತಿರುಗಿದರೆ ಇಷ್ಟೊಂದು ಅನಾಹುತಗಳಾಗುವುದು. ಏನು ಮಾಡಲಿ? ಏನು ಮಾಡಲಿ? ಮಾಡುವುದೇನು? ಇಡೀ ತ್ರಿಕುಟಾಚಲ ಪರ್ವತವನ್ನೇ ನನ್ನ ಲಾಂಗೋಲಕ್ಕೆ ಬಂಧಿಸಿ ಎತ್ತುಕೊಂಡು ಹೋಗಿ ಈ ರಾಮಚಂದ್ರನ ಪಾದಗಳಿಗೆ ಅರ್ಪಿಸುವನು. ಜಗನ್ಮಾತೆಯನ್ನು ಆತನೇ ಹುಡುಕಿಕೊಳ್ಳಲಿ. ಜಯ ಶ್ರೀರಾಮ್.
ಆಂಜನೇಯ, ಚಿಂತಿಸಬೇಡ. ಸೀತಾಮಾತೆಯವರು ಅಶೋಕವನದಲ್ಲಿರುವರು. ನೀನು ಅಲ್ಲಿಗೆ ಹೊರಡು. ನಾನು ಅಶರೀರವಾಣಿ. ಏನು? ಸೀತಾಮಾತೆಯವರು ಅಶೋಕವನದಲ್ಲಿರುವರೇ? ನಾನು ಈಗಲೇ ಎಲ್ಲಿಗೆ ಹೋಗಿ ನೋಡುವೆನು? ಜೈ ಶ್ರೀರಾಮ್. ಮನುಷ್ಯರವಾ ಉಡುತ್ತಲಿಹನೆ ಮನುಷ್ಯರವಾ ಉಡುತ್ತಲಿಹನೆ ಅಮಿನಿ ಮೋಹವಾ ಸಾಗಿಸಲೀಗ ಬಾಮಿನಿ ಮೋಹವಾ ಸಾಧಿಸಲೀಗ ಸುಮಬಾ ನಾನತಿಗೆ ವಚನ ಸುಂದರ ಮನವಾ ಎಂದಿಗೆ ಕಾಣುವೆ ಮನವಾ ಎಂದಿಗೆ ಕಾಣುವೆ ಅಂದಿನಿಂದ ನಾ ನಿರ್ಗುಣನಾದೆ ಅಂದಿನಿಂದ ನಾ ನಿರ್ಗುಣನಾದೆ ಸುಮಬಾ ನಾನತಿಗೆ ವಚನ ಏನಿ ಮನಸ್ಸಿನ ಕಳವಳ. ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿ ಮಂಡೋದರಿ ಇದ್ದರೂ ಸಹ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸ ತುಳಿಕ ತಲ್ಪದೊಳ್ಪೋಡಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಇದಕ್ಕೆ ಕಾರಣ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಹರಿಯದವನಾಗಿದ್ದೇನೆ. ಏನು ಮಾಡಲಿ ಆಕೆಯನ್ನು ಬಲಾತ್ಕರಿಸಲೇ? ಎಂತಹ ನೀಚ ಕೃತ್ಯ! ಸುಮ್ಮನಿರಲಿ. ನನ್ನನ್ನೇ ದಹಿಸುತ್ತಿದೆ ಪ್ರೀತಿ. ಅದಾವ ಪ್ರೀತಿ, ಅದಾವ ಮೋಹ. ಏನಾದರೂ ಸರಿ, ನನ್ನ ಗುರಿಯನ್ನು ಸಾಧಿಸಲೇಬೇಕು. ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತರವನ್ನು ನಿವಾರಣೆ ಮಾಡಿಕೊಳ್ಳುವೆ.
ಈ ದೇರಳ ಮೊರೆಯು ನಿಮಗೆ ಕೇಳಿಸಲಿಲ್ಲವೇ? ಈ ನೀಚನಾದ ರಾವಣನು ನನ್ನನ್ನು ಅಪಹರಿಸಿ ತಂದಿರುವುದು ನಿಮಗೆ ಇನ್ನೂ ತಿಳಿದಿಲ್ಲವೇ? ಎಂದಿಗೆ ನಿಮ್ಮ ದರ್ಶನವಾಗುವುದು? ಎಂದಿಗೆ ಇದು ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡುವೆಯಾ ಪ್ರಭು? ಎಂತು ರಂಜಿಪಳೋ ಕಾಂತ ಮನೆಯಲ್ಲೋ ಕಾಮನಲು ಎಂತು ರಂಜಿಪಳೋ ಎಂತು ರಂಜಿಪಳೋ ಕಾಂತ ಮನೆಯಲ್ಲೋ ಕಾಮನಲು ಎಂತು ರಂಜಿಪಳೋ ಪರಮ ಸಂತೋಷವನ್ನ ಬೀರುತ್ತ ತರುಣಿ ಇವಳನ್ನು ಸೇರದಿರ್ತೊಡೆ ಪರಮ ಸಂತೋಷವನ್ನ ಬೀರುತ್ತ ತರುಣಿ ಇವಳನ್ನು ಸೇರದಿರ್ತರೆ ಘೋರ ಮಾರನ ಸತ್ಯ ತರೆದರು ಕಾಲಗೊಳ್ಳಿನ ಇವಳನ್ನು ಕಾಂತ ಮನೆಯಲ್ಲೂ ಕಾಮನರು ಈಕೆಯನ್ನು ನೋಡಿದರೆ ನನ್ನ ಮನಸ್ಸೆಲ್ಲವೂ ಈಕೆಯಲ್ಲೇ ನೆಲೆ ಮಾಡಿ. ಏನು ರೂಪು, ಏನು ಲಾವಣ್ಯ! ಈಕೆಯನ್ನು ಸೇರದಿರುವ ಪುರುಷ ಜನ್ಮವೇ ವ್ಯರ್ಥ. ಬಾಜಾನಕಿ, ನನ್ನನ್ನು ಕಾಡದೆ ನನ್ನ ಪಟ್ಟದರಸಿಯಾಗುವುದು. ಎಲ್ಲವೋ ರಾವಣೇಶ್ವರ, ನನ್ನೊಡನೆ ಈ ರೀತಿ ಮಾತನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲ. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ನೀನು ಸುಖದಿಂದ ಬಾಳು. ಕಾಮೇಶ ನಾಮೋಹ ಕಾಮೇಶ ನಾಮೋಹ ಈ ಮೋಹ ಪಾಪ ಏನೆಂಬೆ ನೀ ಚಲುವೆ ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ನನ್ನ ಪಟ್ಟದರಸಿಯಾಗುವ. ನನ್ನ ಸೇವಕಿಯರು ನಿನ್ನನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸುವರು. ಅಲ್ಲದೆ ತ್ರಿಲೋಕ ಪರಾಕ್ರಮಿಯಾದ ನಾನೂ ಸಹ ನಿನಗೆ ದಾಸನಾಗು. ಶುನಕನ ತೆರೆದಿಂದೇತಕ್ಕೆ ಪಾಪಾತ್ಮನೇ, ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲದ ನೀನು ಆತನನ್ನು ಕೆಡಕಿ ಉಳಿಯಬಲ್ಲೆಯ? ಅಲ್ಲದೆ ಅರಿಭಯಂಕರನಾದ ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದುಗೊಟ್ಟು ನಿಲ್ಲಬಲ್ಲೆಯ?
ನೀನು ನನ್ನನ್ನು ಕರೆತಂದಿರುವುದೇ ನಿನ್ನ ಕುಲನಾಶದ ಘಟಸರ್ಪವೆಂದು ತಿಳಿದು ಜಾನಕಿ ಕಡಕೋಡಿಯಲ್ಲಿ ಹೇಳಿರಮ್ಮನು ನಿಲ್ಲುವನೆ 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 ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಆ ಹೇಳಿ ರಾಮನಿಗೆ ಈ ವಿಷಯ ತಿಳಿದರು ಈ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ಇನ್ನು ಆ ಹೇಳಿ ರಾಮನನ್ನು ಮರೆತು ಬಿಡು. ಛೇ ಪಾಪಾತ್ಮನೆ, ನನ್ನನ್ನು ಕರೆತಂದಿರುವುದೇನಾದರೂ ನನ್ನ ಸ್ವಾಮಿಗೆ ತಿಳಿದರೆ ನಿನ್ನ ಉದರವನ್ನೇ ಸೇಳಿ ಬಿಡುವರು. ನನ್ನ ಮಾತನ್ನು ಕೇಳು, ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ನೀನು ಸುಖದಿಂದ ಬಾಳು. ಜಾನಕಿ, ಸಾಕು ಮಾಡು ಈ ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ದೇವದಾನ, ಯಕ್ಷ ಕಿನ್ನರ, ಕೆಂಪುರುಷ, ಸಿದ್ಧ ಸಾಧ ವಿದ್ಯಾಧರರೆಲ್ಲರೂ ಗಡಗಡೆನು ನಡುಗಿ ಬೆಚ್ಚಟ್ಟು ಓಡುವರು. ಹೀಗಿರುವಲ್ಲಿ ಆ ಕಾಡಿನಲ್ಲಿ ಗಡ್ಡೆ ಗಣಸುಗಳನ್ನು ತಿಂದು ಜೀವಿಸುತ್ತಿರುವ ಆ ಹೇಳಿ ರಾಮನಿಗೆ ಒಪ್ಪಿಸಬೇಕಂತೆ. ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನ ಪ್ರೀತಿಗಾಗಿ ಹಂಬಲಿಸುತ್ತಿರುವ ನನ್ನನ್ನ ಕಾಡದೆ ನನ್ನ ಮನವೊಲಿಸುವ. ದೂರ ನಿಲ್ಲೋ ಘಾತುಕ. ಮುದ್ದಾಡುವೆ ಬಾ ಮೋಹನೇ, ಮುದ್ದಾಡುವೆ ಬಾ ಮೋಹನೇ, ಮುಗ್ಧಾಂಬುಜದಳ ನಯಳೆ, ಮುದ್ದಾಡುವೆ ಬಾ ಮೋಹನೇ. ಜಾನಕಿ, ಮದಾನಯಂ ನಡೆ ಬೆಳಗಿನೆ, ಮದಾನಯಂ ನಡೆ ಬೆಳಗಿನೆ, ಬದಲಾಗಿ ಬಾರದಿರೆ, ಬದಲಾಗಿ ಬಾರದಿರೆ, ಮುದ್ದಾಡುವೆ ಬಾ ಮೋಹನೇ, ಮುಗ್ಧಾಂಬುಜದಳ ನಯಳೆ, ಮುದ್ದಾಡುವೆ ಬಾ ಮೋಹನೇ. ಸೊಗಸಿನ ಕಣ್ಣೆ ಸೊಬಗಿನ ಮನೆ, ಸೊಗಸಿನ ಕಣ್ಣೆ ಸೊಬಗಿನ ಮನೆ, ಸೊಗಸಿನ ಕಣ್ಣೆ ಸೊಬಗಿನ ಮನೆ, ಸೊಗಸಿನ ಕಣ್ಣೆ ಸೊಬಗಿನ ಮನೆ, ಮುದಲಿ ಬಾರೆ ಮುಖವಲ್ಲೋರೆ, ಮುದಲಿ ಬಾರೆ ಮುಖವಲ್ಲೋರೆ, ಬಗೆಯೊಳ್ಳೆಂದು ಬಹುವಿಧಾಗಳು ದುಗುಡವಿನ್ನೇಕೆ, ಬಗೆಯೊಳ್ಳೆಂದು ಬಹುವಿಧಾಗಳು ದುಗುಡವಿನ್ನೇಕೆ, ಮುದ್ದಾಡುವೆ ಬಾ ಮೋಹನೇ, ಮುಗ್ಧಾಂಬುಜದಳ ನಯಳೆ, ಮುದ್ದಾಡುವೆ ಬಾ ಮೋಹನೇ, ಬಾ ಮೋಹನೇ, ಬಾ ಮೋಹನೇ. ಜಾನಕಿ, ನಯ ವಿನಯದಿಂದ ಪ್ರಾರ್ಥಿಸಿಕೊಳ್ಳು. ಬಾ ನನ್ನ ಸಂಗಡ. ನೀನು ನನ್ನ ವರಸದೇ ಇದ್ದ ಪಕ್ಷದಲ್ಲಿ
ನಿನ್ನನ್ನು ಬಲತ್ಕರಿಸಬೇಕೆಂದು ಎಚ್ಚರಿಕೆ. ಊರನಿಲ್ಲೋ ಘಾತಕ. ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನೇ ತ್ಯಜಿಸಿ ಕ್ಷಾತ್ರ ತೇಜಸ್ಸನ್ನೇ ಜಗತ್ತಿಗೆ ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ನೀನು ಅಸಮರ್ಥನು. ನಿನ್ನನ್ನು ರಕ್ಷಿಸಬಲ್ಲವರು ಈ ಅಶೋಕವನದಲ್ಲಿ ಯಾರು ಇಲ್ಲ. ಏನು, ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವಾಯಿತೆ? ಜಾಗೃತರಾಗಿ ಭೂಕಂಪ ಜಲೋದ್ವಾಸಿಗಳೇ, ಎಚ್ಚರದಿಂದಿರಿ ಅಷ್ಟ ದಿಕ್ಪಾಲಕರೇ. ಅಮ್ಮ ವಸುಂಧರೆ, ಈ ಅಭಾಗಿನಿ ಪುತ್ರಿಯನ್ನು ನನ್ನ ಗರ್ಭದಲ್ಲಿ ಧರಿಸಬಹುದಾಯಿತು. ಈ ನೀಚನಾದ ದಶಕಂಠನು ನನ್ನನ್ನು ಸ್ಪರ್ಶಿಸುವನಂತೆ. ಅಷ್ಟರಲ್ಲಿ ನಿನ್ನ ಗರ್ಭ ಒಡೆದು ಹಿಬ್ಬಾಗವಾಗಿ ಅಭಾಗಿನಿ ಪುತ್ರಿಯನ್ನು ನಿನ್ನ ಗರ್ಭದಲ್ಲಿ ಧರಿಸಬಹುದಾಯಿತು. ಕಾರಿಕೆ, ನಿನ್ನ ಆವೇಶವು ನಿನ್ನ ಸೌಂದರ್ಯವನ್ನು ಹೆಚ್ಚಿಸುತ್ತಿರುವುದು. ಈ ರೂಪು ಲಾವಣ್ಯಗಳನ್ನು ನೋಡಿ ಸಹಿಸಲಾರೆ ಸಿದ್ಧಳಾಗುವ ಆಲಿಂಗನಕ್ಕೆ. ಪ್ರಾಣೇಶ್ವರ, ವೀರಾದಿ, ಬಿಡು ಬಿಡು ವೈದೇಹಿ, ಬಿಡು ಬಿಡು ವೈದೇಹಿ, ಆಸೆ ಬಿಡು ಪ್ರಾಣೇಶ. ಕೈ ಮುಗಿದು ಬೇಡುವೆ, ಕೈ ಮುಗಿದು ಬೇಡುವೆ, ಬೇಡುವೆ. ಭೂಮಿ ಜಾತೆ ಭೂಮಿ ಸೀತೆ, ಭೂಮಿ ಜಾತೆ ಭೂಮಿ ಸೀತೆ, ಸಾಫಲ್ಯ ವೇತಕ್ಕೆ ಭೂಪಾಲ ನಿನಗೆ, ಸಾಫಲ್ಯ ವೇತಕ್ಕೆ ಭೂಪಾಲ ನಿನಗೆ. ಬಿಡು ಬಿಡು ವೈದೇಹಿ, ಆಸೆ ಬಿಡು ಪ್ರಾಣೇಶ. ಕೈ ಮುಗಿದು ಬೇಡುವೆ, ಕೈ ಮುಗಿದು ಬೇಡುವೆ, 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 ಬೇಡುವೆ. ಪ್ರಾಣೇಶ್ವರ, ವೀರಾದಿ ವೀರರು ಶೂರಾದಿ ಶೂರರು ಆದ ತಾವು ಒಬ್ಬೊಬ್ಬನೆಯನ್ನು ಬಲತ್ಕರಿಸಲು ಪ್ರಯತ್ನಿಸುವುದು ವೇದವತಿಯ ಶಾಪವನ್ನು ಮರಿತೀರಾ ಸ್ವಾಮಿ? ಓ, ಯಾರು? ನನ್ನ ಪಟ್ಟ ಬಹಿಸಿ ಮಂಡೋದರಿ, ನಿನ್ನ ಬಾಯಿಂದ ಇಂಥ ಮಾತುಗಳೇ? ನೀನೇತಕ್ಕೆ ಇಲ್ಲಿಗೆ ಬಂದೆ? ತಾವು ಎಲ್ಲಿರುವಿರೋ ನಾನು ಅಲ್ಲೇ ಇರುವೆನು. ನೀವು ಸೀತೆಯನ್ನು ಅಪಹರಿಸಿಕೊಂಡು ಬಂದಂತೆ ನನ್ನನ್ನು ಯಾರಾದರೂ ಅಪಹರಿಸಿಕೊಂಡು ಹೋದರು? ಎಂತ ಹಠವಾದಿಯೇ ನೀನು ಮಂಡೋದರಿ. ಹಿಂದೆ ನಾನು ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಭೇದಿಸಲು ಹೋಗಿ ಅಪಮಾನಕ್ಕೀಡಾಗಿ ತಲೆಬಾಗಿದೆ. ಮತ್ತೊಂದು ಬಾರಿ ನನ್ನ ತಂಗಿಯಾದ ಶೂರ್ಪನಖಿಯ ಕಿವಿ ಮೂಗನ್ನು ಕಳೆದುಕೊಂಡಾಗ ಮತ್ತೊಂದು ಬಾರಿ ಅಪಮಾನಿತನಾಗಿ, ಆ ಅಪಮಾನದ ಸೇಡಿಗಾಗಿಯೇ ಇಂದು ಈ ಸೀತೆಯನ್ನು ಅಪಹರಿಸಿ ತಂದೆನು. ಆದರೆ ಆ ಆಸೆಯು ಇಂದು ಭಗ್ನವಾಗಿ ಹೋಯಿತು. ನಿಮ್ಮ ಆಸೆಗಳೆಲ್ಲವೂ ನಾಶವಾಗಿ ಹೋಗಲಿ. ನಾಶವಾಗುವುದು ನನ್ನ ದೇಹದ ಅಂತ್ಯದೊಡನೆ. ನಡೆ ನಿನ್ನ ಅಂತಃಪುರಕ್ಕೆ. ಜಾನಕಿ, ನಿನಗೆ 1 ಮಾಸದ ಅವಧಿಯನ್ನು ಕೊಟ್ಟಿರುತ್ತೇನೆ. ಅಷ್ಟರಲ್ಲಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನನ್ನು ಶತಸಿದ್ರವಾಗಿ ಕತ್ತರಿಸಿ 10 ದಿಕ್ಕುಗಳಿಗೆ ಚೆಲ್ಲ ಬಿಡುತ್ತೇನೆ. ರಾಮಚಂದ್ರ, ಈ ನೀಚನ ಬಾಧೆಯನ್ನು ನಾನು ಸಹಿಸಲಾರೆನು. ನನ್ನ ಸರ್ವಾಪರಾಧಗಳನ್ನು ಮನ್ನಿಸಿ ಪರಮಾತ್ಮ. ಹೇ ನೀಳವಾದ ಜಡೆಯಿಂದ ಸಿಂಶಿಪಾರುಷಕ್ಕೆ ನೇಣನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳುವೆ. ತಡೆ ಮುಂಚೆವಿದೇನೋ, ತಡೆ ಮುಂಚೆವಿದೇನೋ, ದುಡಗದಿರುತ್ತಾಯೇ ಹೊಗಸ ಜಡೇರ್ಪ ಶ್ರೀರಾಮಚಂದ್ರ. ಕೆಡುಕ ದಶಾನನ ಶಿರ ಮುಡಿದಿಡುವ, ಕೆಡುಕ ದಶಾನನ ಶಿರ ಮುಡಿದಿಡುವ ಕ್ಷಿಪ್ರದೋಳ್ ಬಂದು ರಾಮ ಲಕ್ಷ್ಮಣನ ಸಹಿತ. ರಾಮ ರಾಮ ರಾಮ. ಶ್ರೀರಾಮಚಂದ್ರನಿಗೆ ಸುಗ್ರೀವರಾಜನು ಮಾಡಿದ ವಾಗ್ದಾನವೂ ಸಫಲವಾಯಿತು. ಶ್ರೀರಾಮಚಂದ್ರನ ಕರ್ಣದಿಂದಲ್ಲವೇ ನಾನು ಜಗನ್ಮಾತೆಯನ್ನು ನಾನು ನೋಡಿದುದು. ಯಾವುದೇ ಅದ್ಭುತ ಕಪಿ ಆದರೂ ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವನೆ. ಸ್ವಪ್ನದಲ್ಲಿ ಕಪಿಗಳು ಕಾಣುವುದು ಅಮಂಗಲಕರವೆಂದು ನುಡಿವರು. ರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಆಗದಿರಲಿ. ಶತಯೋಜನ ವಿಸ್ತೀರ್ಣವುಳ್ಳ ಸಮುದ್ರವನ್ನು ದಾಟಿ ಬಂದುದು ಅಮಂಗಲಕರವೇ ರಾಮಚಂದ್ರ. ಶ್ರೀರಾಮಚಂದ್ರನ ವೃತ್ತಾಂತವು ತಿಳಿದು ಬೀಳುತ್ತಿರುವುದಲ್ಲ. ಅವರ ಧ್ಯಾನದಲ್ಲಿರುವ ನನಗೆ
ಹಾಗೆ ತೋರಿಸಿದರು. ಒಂದನೆನೆಸದರಿಂದು ನಮ್ ರಘುನಂದನನ ಕಡೆಯಿಂದ ನಿಮ್ಮಯ ಒಂದನೆನೆಸದರಿಂದು ನಮ್ ರಘುನಂದನನ ಕಡೆಯಿಂದ ನಿಮ್ಮಯ ಚಂದವರಿಯಲು ಬಂದ ಸೇವಕನೆಂದು ತಿಳಿ ಚಂದವರಿಯಲು ಬಂದ ಸೇವಕನೆಂದು ತಿಳಿ ಅರವಿಂದ ಲೋಚನೆ ಸಂದೇಹ ಬಿಡು ಮಾತೆ ವಸುಂಧರ ಜೊತೆ ಬೃಂದಾರಕ ಸುಮ ಸಂದೇಹ ಬಿಡು ಮಾತೆ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನ್ನ ನಮ್ಮ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನ ಪಾವನನ ಲೋಕಾವನನ ರಾಜೀವ ಲೋಚನ ರಾಮನುನ ಪಾವನನ ಲೋಕಾವನನ ರಾಜೀವ ಲೋಚನ ರಾಮನುನ ಪಾವನನ ಲೋಕಾವನನ ರಾಜೀವ ಲೋಚನ ರಾಮನುನ ಭಾವಿಸುತ್ತಲಿಂತಿವಿದಲಿ ಭಾವಿಸುತ್ತಲಿಂತಿವಿದಲಿ ಸುಗ್ರೀವನಾಜ್ಞೆಯ ಗೈವವಾನರ ಸುಗ್ರೀವನಾಜ್ಞೆಯ ಗೈವವಾನರ ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಬೃಂದಾರಕ ಸುಮಾನೀತೆ ಸಂದೇಹ ಬಿಡು ಮಾತೆ. ಮಾತೆ ಶ್ರೀರಾಮಚಂದ್ರನಿಗೂ ಸುಗ್ರೀವರಾಜನಿಗೂ ನಾನು ಮಾಡಿದ ವಾಗ್ದಾನವು ಫಲಿಸಿತು. ಶ್ರೀರಾಮಚಂದ್ರ ಕರ್ಣದಿಂದಲವೇ ನಾನು ಜಗನ್ಮಾತೆಯನ್ನು ನೋಡಿದು ಶತಯೋಜನ ವಿಸ್ತೀರ್ಣ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದನು. ಈಕೆ ನೋಡುವುದಾದರೆ ಮಹಾಪತಿವ್ರತೆಯಾದ ಸೀತಾಮಾತೆಯಂತೆ ತೋರುತ್ತಿರುವುದು. ಏನಿದು? ರಾಮನ ಧ್ಯಾನದಲ್ಲಿರುವ ನನಗೆ ಈ ರೀತಿ ತೋರುತ್ತಿರುವುದೇ? ತಾರಾಚಾರೆ ತೀರೆ ನಮೋಸ್ತುತೆ ತಾರಾಚಾರೆ ತೀರೆ ನಮೋಸ್ತುತೆ ಕಾರುಣ್ಯ ಪರಿಪೂತೆ ಪೂಜಾತೆ ಕಾರುಣ್ಯ ಪರಿಪೂತೆ ಪೂಜಾತೆ ಶ್ರೀರಾಮ ಪರಿಪಾಹಿ ವೈದೇಹಿ ಶ್ರೀರಾಮ ಪರಿಪಾಹಿ. ರಾಘವ ದಹಿತೆ ರಮಣಿಯ ವದನೆಯೇ ರಾಘವ ದಹಿತೆ ರಮಣಿಯ ವದನೆಯೇ ರಾಘವದೋರೆ ಅಗಣಿತ ಪೋರೆ ರಾಘವದೋರೆ ಅಗಣಿತ ಪೋರೆ ಬೇಗೋ ತೋರೆ ತೀರೆ ನಮೋಸ್ತುತೆ
ಸಕಲ ಶುಭ ಲಕ್ಷಣಗಳಿಂದ ಶೋಭಿತರಾಗಿರುವ ನೀವು ಯಾರು? ಜನಸ್ಥಾನದಿಂದ ಆ ನೀಚನಾದ ರಾವಣನು ಅಪಹರಿಸಿ ತಂದ ಸೀತಾಮಾತೆಯವರು ತಾವಾಗಿದ್ದ ಪಕ್ಷದಲ್ಲಿ ತಮ್ಮಲ್ಲಿ ಕೆಲವು ವಿಷಯಗಳು ತಿಳಿಸಬೇಕೆಂದು ಪ್ರಾರ್ಥಿಸುವನು. ದಯವಿಟ್ಟು ಸಂಗತಿಯನ್ನು ಕೇಳಬೇಕೆಂದು ಪ್ರಾರ್ಥಿಸುವನು. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಶತ್ರು ಪಕ್ಷದವನ್ನಲ್ಲವೆಂದು ತೋರುತ್ತಿರುವುದು. ಇರಲಿ, ವಿಚಾರಿಸುವೆನು. ಜನಕಂ ಧರಣೀಧವಂ ವರಜನಕಂ ದಶರಥಾಂತಮಾವಂ ಜನಕಂ ಧರಣೀಧವಂ ವರಜನಕಂ ಇಳೆಯೋ ಇಳೆಯೋ ಕೌಸಲ್ಯಾತನಯಂ ಶ್ರೀರಾಮಚಂದ್ರನ ಅನುಪಮ ವಿಜಯ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯೂ ನಾನೇ. ಏನಿದು? ಆ ದಿನ ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಮಾತೆ, ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಅಂಜನಾದೇವಿಯ ಗರ್ಭ ಸಂಜಾತನು ನನ್ನನ್ನು ಹನುಮಂತನೆಂದು, ವಾಯುಪುತ್ರನೆಂದು, ಕೇಸರಿಪುತ್ರನೆಂದು ಮತ್ತು ಮಾರುತಿ ಎಂದು ಕರೆಯುವರು. ಮಾತೆ, ಏನಿದು? ಆ ದಿನ ದಂಡಕಾರಣ್ಯದಲ್ಲಿ ಮುನಿವೇಷದಿಂದ ಬಂದು ನನ್ನನ್ನು ಕದ್ದು ತಂದ ರಾಮಚಂದ್ರ ಆದರೂ ಈ ರೀತಿ ವೇಷವನ್ನು ಧರಿಸಿಕೊಂಡು ಬಂದಿರಬಹುದೇ? ಏನು ಮಾಡಲಿ, ಏನು ಮಾಡಲಿ? ರಾಮಚಂದ್ರ, ಸೀತಾ ಮನೋಲ್ಲಭ, ನಿನ್ನ ಕರುಣಾ ಕಟಾಕ್ಷವು ನನ್ನ ಮೇಲಿರು ತಂದೆ. ಮಾತೆ, ನಿಮ್ಮ ಸಂಶಯವನ್ನು ಬಿಟ್ಟು ನಿಜವಾಗಿಯೂ ನನ್ನನ್ನು ಶ್ರೀರಾಮಚಂದ್ರನ ಪಾದ ಸೇವಕನೆಂದು ತಿಳಿಯಮ್ಮ. ನೀನು ಶ್ರೀರಾಮಚಂದ್ರನ ಪಾದ ಸೇವಕನ ಆಗಿದ್ದರೆ ನಿನಗೆ ಮಂಗಳಾಗಲಿ. ಶ್ರೀರಾಮಚಂದ್ರನ ರೂಪಲಾವಣ್ಯಗಳನ್ನು ವರ್ಣಿಸಿ ಹೇಳಬಲ್ಲೆಯಾ? ತಿಳಿಸುವೆನು. ಮತ್ತೆ ರಾಮನು ನರನು, ನೀವು ವಾನರು, ನಿಮ್ಮಿರುವರ ಸಖ್ಯವಾದ ಬಗೆ ಆದರೂ ಹೇಗೆ? ಪೂರ್ಣ ವೃತ್ತಾಂತವನ್ನು ತಿಳಿಸಬಲ್ಲೆಯಾ ಮಾರುತಿ? ತಿಳಿಸುವೆನು ಮಾತಾ. ದಶರಥ ರೂಪಾಲಂಗೆ ಹಿರಿತನ ಜತಾನಾಗಿ ದಶರಥ ರೂಪಾಲಂಗೆ ಹಿರಿತನ ಜತಾನಾಗಿ ವಿಖ್ಯಾತ ವಿಶ್ವಮುನಿ ವಿಶ್ವಾಮಿತ್ರಗೆ ಪ್ರಿಯ ಶಿಷ್ಯನಾಗಿ ರಾಮ ಅನುಜ ಲಕ್ಷ್ಮಣನೊಡನೆ ಕಾನನಗೆ ತಂದು ವಿಕಟ ಧನುಜರ ಕೊಂದ ಅನುಜ ಲಕ್ಷ್ಮಣನೊಡನೆ ಕಾನನಗೆ ತಂದು ವಿಕಟ ಧನುಜರ ಕೊಂದ ಕೊರದ ಹಲ್ಲೆಯನ್ನೊಂದು ರಾಮ ಬಿದ್ದಳೆಯೋಳ್ ಪರಮೊಟ್ಟು ಶಿವಧನುವ ಮುರಿದಿಟ್ಟು ಬಿದ್ದಳೆಯೋಳ್ ಪರಮೊಟ್ಟು ಶಿವಧನುವ ಮುರಿದಿಟ್ಟು ಮೈ ತಿಲಿಗೆ ಕರ ಕೊಟ್ಟು ಮೈ ತಿಲಿಗೆ ಕರ ಕೊಟ್ಟು ಪರಜು ಗರ್ವ ಸುಟ್ಟ ನಮ್ಮ ರಾಮ ರಾಮ
ಪಿತೃವಾಕ್ಯಮ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ವನ ವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸಿದ ನಮ್ಮ ರಾಮ ರಾಮ ಕಣಕ ಪಂಗದಲ್ಲಿ ಪಣದ ಮಂಗದಲ್ಲಿ ಸೀತಾಪರ್ಣದಲ್ಲಿ ತನು ಬಳಲಿ ತಲ್ಲಣಿಸಿದ ನಮ್ಮ ರಾಮ ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಅಮ್ಮ ನಿಮ್ಮಯ ಶೋಧನೆಗಾಗಿ ಎನ್ನಮ್ಮ ನಿಮ್ಮಯ ಶೋಧನೆಗಾಗಿ ಕಳಿಸಿದ ನಮ್ಮ ರಾಮ ಮಾತೆ ಶ್ರೀರಾಮ ಲಕ್ಷ್ಮಣರು ತಮ್ಮನ್ನು ಹುಡುಕುತ್ತಾ ಋಷ್ಯಮುಖ ಪರ್ವತ ಪ್ರದೇಶದಲ್ಲಿ ಅಡ್ಡಾಡುತ್ತಿದ್ದರು. ನಮ್ಮ ಒಡೆಯನಾದ ಸುಗ್ರೀವರಾಜನು ಯಾರೋ ಅಪರಿಚಿತರು ನಮ್ಮ ಪ್ರದೇಶದಲ್ಲಿ ಓಡಾಡುತ್ತಿರುವರು, ಅವರನ್ನು ವಿಚಾರಿಸಿಕೊಂಡು ಬರುವಂತೆ ನನಗೆ ಆಜ್ಞಾಪಿಸಿದರು. ನಾನು ಪ್ರಥಮತಃ ಶ್ರೀರಾಮ ಲಕ್ಷ್ಮಣನ ಕಂಡದ್ದು ಆಗ ತಾಯಿ. ತದನಂತರ ಶ್ರೀರಾಮಚಂದ್ರನಿಗೂ ಸುಗ್ರೀವರಾಜನಿಗೂ ಸಖ್ಯವಾಯಿತು ಮಾತೆ. ಅಯ್ಯ, ಶ್ರೀರಾಮಚಂದ್ರನ ನಿಜವಾದ ಪಾದ ಸೇವಕನೇ ನೀನಾಗಿದ್ದರೆ ನಿನಗೆ ಮಂಗಳವಾಗಲಿ. ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ವರ್ಣಿಸಿ ಹೇಳಬಲ್ಲೆಯಾ? ತಿಳಿಸೋನು ಮಾತಾ. ಕ್ಷೇಮದಿಂದ ವಿಹರುತ್ತಾಯೇ ರಾಮ ರಘುಕುಲ ಸೋಮ ಪ್ರತಾಪ. ಕ್ಷೇಮದಿಂದ ವಿಹರುತ್ತಾಯೇ ರಾಮ ರಘುಕುಲ ಸೋಮ ಪ್ರತಾಪ. ರಾತ್ರಿಯೊಳು ಪವಳೆದಿರ್ಪ ರಾತ್ರಿಯೊಳು ಪವಳೆದಿರ್ಪ ದೇವತೆಗಳ ಭಿನ್ನಪವನ್ನು ಕಾಯ್ದ. ದೇವತೆಗಳ ಭಿನ್ನಪವನ್ನು ಕಾಯ್ದ ಹೇಮದಿಂದ ಲೇಲೆಯೊಳ ಮುನಿಯಾದವ ಪೊರೆದು ಲೇಲೆಯೊಳ ಮುನಿಯಾದವ ಪೊರೆದು ಪಾಲಕ್ಷಣ ಕಾರುಕವನೆ ಮುರಿದು ಪಾಲಕ್ಷಣ ಕಾರ್ಮುಖವನ್ನೇ ಮುರಿದು ಗೋಲಾಂಬಿಕೆ ನಿನ್ನಯ ಕರ ಪಿಡಿದು ಗೋಲಾಂಬಿಕೆ ನಿನ್ನಯ ಕರ ಪಿಡಿದು ತಂದೆಯ ವಚನವ ಪಾಲಿಸಲೆಂದು ತಂದೆಯ ವಚನವ ಪಾಲಿಸಲೆಂದು ಹೇಮದಿಂದ ವಿಹರುತ್ತಾಯೇ ರಾಮ ರಘುಕುಲ ಸೋಮ ಪ್ರತಾಪ. ಪಂಚವಟಿ ತಟವನದಲ್ಲಿ ನಲಿದು
ಪಂಚವಟಿ ತಟವನದಲ್ಲಿ ನಲೆದು ಕಾಂಚನ ಮೃಗ ದೈತ್ಯನ ತಾನಿರಿದು ಕಾಂಚನ ಮೃಗ ದೈತ್ಯನ ತಾನಿರಿದು ಚಂಚಲ ಲೋಚನೆ ನಿನ್ನನ್ನು ಕಳೆದು ಚಂಚಲ ಲೋಚನೆ ನಿನ್ನನ್ನು ಕಳೆದು ಸಮಂಚಿತ ಶೋಕದೆ ನಿನ್ನನ್ನು ನೆನೆದು ಸಮಂಚಿತ ಶೋಕದೆ ನಿನ್ನನ್ನು ನೆನೆದು ಪ್ರೇಮದಿಂದ ನಿಹರುತ್ತಾಯಿ ತಾಮರ ಗುರುಲ ಸೋಮ ಪ್ರತಾಪ ತಾಮರ ಗುರುಲ ಸೋಮ ಪ್ರತಾಪ ತಾಮರ ಗುರುಲ ಸೋಮ ಪ್ರತಾಪ. ಮಾತೆ, ಶ್ರೀರಾಮಚಂದ್ರನ ರೂಪ ಗುಣಾತಿಶಯಗಳನ್ನು ವರ್ಣಿಸಲು ಆದಿಶೇಷನಿಂದಲೂ ಅಸಾಧ್ಯವಾಗಿರುವಾಗ ಏ ಪಾಮರನಾದ ನಾನೇನು ವರ್ಣಿಸಲಿ ಮಾತೆ? ರಾಮಚಂದ್ರನ ರೂಪ ಲಾವಣ್ಯಗಳನ್ನು ವರ್ಣಿಸಿ ಹೇಳಬಲ್ಲೆಯ ಮಾರುತಿ? ಮಾತೆ, ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ವರ್ಣಿಸಲು ಹಸದಳು ಮಾತೆ, ಹಸದಳು. ಆದರೂ ನಾನು ತಮ್ಮ ಮನಸ್ಸಿನ ತೃಪ್ತಿಗಾಗಿ ನನಗೆ ತಿಳಿದಿರುವ ಅಲ್ಪ ಬುದ್ಧಿಯಿಂದ ವರ್ಣಿಸುವ ಮಾತ ತಾವು ಅನ್ಯತಾ ಭಾವಿಸಬಾರದು. ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಬೇಳಲಸದಳು ಮಾತಾ ಈ ಬುಯ್ಯ ಪತ್ತವಗೆ ಅಸದಳು ಮಾತಾ ಈ ಬುಯ್ಯ ಪತ್ತವಗೆ ಅಸದಳು ಮಾತಾ ಪಾಮರ ಮರ್ಕಟನು ನಾನೇನ ಭಲ್ಲೆನು ಜನನೇ ಚಲವನು ಹಮ್ಮಯ್ಯ ಎಂತ ಚಲವನೆ ಹಮ್ಮಯ್ಯ ರಾಮನು ಎಂತ ಚಲವನೆ ಹಮ್ಮಯ್ಯ ಕೇಳಮ್ಮ ತಾಯೆ ರಾಮನು ಎಂತ ಚಲವನೆ ಹಮ್ಮಯ್ಯ ಕೇಳಮ್ಮ ತಾಯೆ ರಾಮನು ಎಂತ ಚಲವನೆ ಹಮ್ಮಯ್ಯ ಕೇಳಮ್ಮ ತಾಯೆ ಶ್ರೀರಾಮನು ಎಂತ ಚಲವನೆ ಹಮ್ಮಯ್ಯ. ನಿರುಪಮ ಸಾಮ ಗಾನ ಪ್ರೇಮ ನಿರುಪಮ ರಾಮ ರಘುಕುಲ ಸೋಮನಮ್ಮ ರಾಮ ರಘುಕುಲ ಸೋಮನಮ್ಮ ರಾಮನು ಎಂತ ಚಲವನೆ ಅಮ್ಮಯ್ಯ ಕೇಳಮ್ಮ ತಾಯೆ ಶ್ರೀರಾಮನು ಎಂತ ಚಲವನೆ ಅಮ್ಮಯ್ಯ. ನೀಲಮಣಿಗಳ ಸಾರ ಕುಂತಲ ಜಾಲ ನೋಡಲು ಬಾಲಚಂದ್ರನು ನೀಲಮಣಿಗಳ ಸಾರ ಕುಂತಲ ಜಾಲ ನೋಡಲು ಬಾಲಚಂದ್ರನು ಓಲುತ್ತಿರುವುದು ಪಾಲಭಾಗ ಓಲುತ್ತಿರುವುದು ಪಾಲಭಾಗ ವಿಶಾಲ ವಕ್ಷವು ಕಮಲಾಕ್ಷಿ ವಿಶಾಲ
ವಿಶಾಲ ವಕ್ಷವು ಕಮಲಾಕ್ಷಿ ರಾಮನು ಎಂತ ಚಲವನ ಹಮ್ಮಯ್ಯ ಕೇಳಂ ಮಾತಾಯೇ ಶ್ರೀರಾಮನು ಎಂತ ಚಲವನ ಹಮ್ಮಯ್ಯ ರಾಮನು ಎಂತ ಚಲವನ ಹಮ್ಮಯ್ಯ ರಾಮನು ಎಂತ ಚಲವನ ಹಮ್ಮಯ್ಯ. ಮಾತೆ, ಶ್ರೀರಾಮಚಂದ್ರನು ನೀಲವರ್ಣದವನು, ವಿಶಾಲವಾದ ವಕ್ಷವುಳ್ಳವನು, ಕಮಲದಂತ ಕಣ್ಣುಳ್ಳವನು, ಸುಂದರನು, ಚಲವನು, ಅಜಾನುಭಾವಗಳಿಂದಲೂ ಕೂಡಿದವನು. ಹೀಗಾಗಿ ತಮ್ಮಲ್ಲಿ ಕೆಲವು ವಿಷಯಗಳು ಹೇಳಬೇಕೆಂದು ನನ್ನ ಮನವು ಹಾತೊರೆಯುತ್ತಿದೆ. ತಾವು ಸಾವಧದಿಂದ ನನ್ನ ಮಾತುಗಳನ್ನು ಆಲಿಸಬೇಕೆಂದು ಪ್ರಾರ್ಥಿಸಿಕೊಳ್ಳೇನು. ಮಾತೆ, ಶ್ರೀರಾಮಚಂದ್ರನಿಗೂ ಸುಗ್ರೀವರಾಜನಿಗೂ ಸಖ್ಯವಾದ ನಂತರ ಅವರಿಬ್ಬರೊಡನೆ ವಾಗ್ದಾನವನ್ನು ಮಾಡಿಕೊಂಡರು. ವಾಲಿಯನ್ನು ಸಂಹರಿಸಿ ಸುಗ್ರೀವರಾಜನಿಗೆ ಪಟ್ಟಾಭಿಷೇಕ ಮಾಡುವುದಾಗಿ ಶ್ರೀರಾಮಚಂದ್ರನಿಂದ ವಾಗ್ದಾನವಾಯಿತು. ಮಾತಾ, ಅದರಂತೆ ಶ್ರೀರಾಮಚಂದ್ರರು ನೆರವೇರಿಸಿದರು. ಸುಗ್ರೀವರಾಜನು ಅಪಹರಣಗೊಂಡಿರುವ ಸೀತಾಮಾತೆಯನ್ನು ಹುಡುಕಲು ಸಹಾಯ ಮಾಡುತ್ತೇನೆಂದು ವಾಗ್ದಾನ ನೀಡಿದನು. ಸುಗ್ರೀವರಾಜನು ವಾಗ್ದಾನದಂತೆ ತಮ್ಮ ಕಪಿ ಸೈನ್ಯವನ್ನು ಚತುರ್ದಿಕ್ಕಿಗಳಿಗೂ ಕಳಿಸಿದರು. ದಕ್ಷಿಣ ದಿಕ್ಕಿಗೆ ನಾನು, ಜಾಂಬುವಂತ ಮೊದಲಾದವರ ತಂಡದಲ್ಲಿ ನಾನು ಇಲ್ಲಿಗೆ ಗೈ ತಂದಿರುವೆ. ಮಾತಾ, ತಾವು ಅಪಹರಣಗೊಂಡ ಕಾಲದಲ್ಲಿ ಋಷ್ಯಮುಖ ಪರ್ವತ ಪ್ರದೇಶದಲ್ಲಿ ತಮ್ಮ ಆಭರಣಗಳು ಕಂಡು ಬಂದಿದ್ದು, ಶ್ರೀರಾಮಚಂದ್ರರು ಕಿಷ್ಕಿಂಧೆಗೆ ಬಂದಾಗ ತಮ್ಮ ಆಭರಣಗಳನ್ನು ತೋರಿಸಲಾಗಿ ತಮ್ಮ ಆಭರಣಗಳನ್ನು ನೋಡಿದ ತಕ್ಷಣ ಅವರ ಕಣ್ಣುಗಳಲ್ಲಿ ಮುಂಜಾವೃತಗೊಂಡು ಬಹುವಿಧವಾಗಿ ವೇದನೆ ಪಟ್ಟರು. ಮಾತಾ, ವೇದನೆ ಪಟ್ಟರು. ಹೀಗಾಗಿ ನನ್ನ ಮಗಿನ ಸಂಶಯವನ್ನು ಬಿಟ್ಟು ನನ್ನನ್ನು ನಂಬಬಹುದೆಂದು ಪ್ರಾರ್ಥಿಸುವನು. ಮಾತಾ, ನೀನು ಹೇಳಿದ್ದೆಲ್ಲವೂ ಸತ್ಯವಾದರು ನನಗೆ ನಂಬಿಕೆಯೇ ಸಾಲದಾಗಿರುವುದಲ್ಲ. ಏನು ಮಾಡಲಿ? ನಿಜ ತಾಯಿ, ನಿಜ. ಈ ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸ್ತಿರೋ ನಿಮಗೆ ನನ್ನ ಬಗ್ಗೆ ನಂಬಿಕೆ ಉಂಟಾಗಲರದು. ಇರಲಿ, ರಾಮಾನುಗ್ರಹವಿದ್ದಂತಾಗಲಿ. ನನ್ನಲ್ಲಿರುವ ಹಂಗುಳಿಕೆಯನ್ನು ಮಾತವರಿಗೆ ಸಮರ್ಪಿಸುವೆನು. ಜನನೀದು ಶ್ರೀರಾಮಚಂದ್ರನ ಘನಮುದ್ರಿಕೆ ಜನನೀದು ಶ್ರೀರಾಮಚಂದ್ರನ ಘನಮುದ್ರಿಕೆ ವಿನುತ ರಾಮಚಂದ್ರರ ಪ್ರಚುರಂ ಮನದ ಹನುಮಾನಗಳಂತೊರೆದು ನಿಮ್ಮ ಮನದ ಹನುಮಾನಗಳಂತೊರೆದು ಹನುಮಿಂತೀಕರಿಬಹುದು. ಮಾತೇ ಕುರಿತೇ ರಾಘವ ದಹಿತೇ ಕೊಡೋ ಎಂದರೆ ಕೊಟ್ಟು ಬಿಡೋನಲ್ಲ ಈ ಮಂಗ. ಮತ್ತೇನು ಮಾಡಬೇಕು ಮಾರುತಿ? ಎತ್ತ ತಾಯಿಯು ಮಗನನ್ನು ಕರೆಯುವಾಗೆ ಕೊಡೋ ಮಾರುತಿ ಎಂದ್ರೆ ಮಾತ್ರ ಕೊಡುವೆನು. ಹಾಗೆ ಮಗು, ಕೊಡು ಮಾರುತಿ. ಸ್ವೀಕರಿಸಿ ಮಾತಾ. ಈ ಮುದ್ರಾ ಉಂಗುರವನ್ನು ಕಂಡು ನನ್ನ ಮನಸ್ಸಿಗೆ ಸಂತೋಷವಾಯಿತು. ಅವರ ಕುಶಲ ವಾರ್ತೆಯನ್ನು ತಿಳಿಸಿದ ನಿನಗೆ ನಾನೇನಪ್ಪಾ ಪ್ರತ್ಯುಪಕಾರವಾಗಿ ಮಾಡಲಿ? ನನಗೋಸ್ಕರವಾಗಿ ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ಲಂಘಿಸಿ ಬಂದೆಯಲ್ಲ, ಆಗ ಬಂದ ರೂಪಿನಿಂದ ನೀನು ಪುನಃ ರೂಪವನ್ನು ಧಾರಣೆ ಮಾಡಬಹುದು. ಯಾರು ಮಾರುತಿ? ಜನನಿ, ತಾವು ಚಿಂತಿಸುವುದೇಕೆ? ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿ. ಕ್ಷಣ ಮಾತ್ರದಲ್ಲಿ
ಶ್ರೀರಾಮಚಂದ್ರನ ಬಳಿಗೆ ಕರೆದುಕೊಂಡು ಹೋಗುವೆನು. ಮಾರುತಿ, ಕಪಿ ಬುದ್ಧಿಗೆ ತಕ್ಕ ಮಾತನ್ನೇ ಆಡುತ್ತಿರುವೆಯಲ್ಲ. ಸೀತೆಯನ್ನು ತೆಗೆದುಕೊಂಡು ಹೋಗಿ ರಾಮನಲ್ಲಿ ಬಿಟ್ಟಿತು ಎಂದರೆ ರಾಮಚಂದ್ರನಿಗೆ ಲೋಕಾಪವಾದವಾಗುವುದಿಲ್ಲವೇ? ಮಾತೆ ಮಾತೆ, ನನ್ನನ್ನು ಸಾಮಾನ್ಯವಾದ ಕಪಿ ಎಂದು ಭಾವಿಸಿದಿರಾ? ಮಾತೆ, ಶ್ರೀರಾಮಚಂದ್ರನ ನಿಮ್ಮ ಅನುಗ್ರಹವಿದ್ದಲ್ಲಿ ನಿಮ್ಮನ್ನೇ ಮಾತ್ರವಲ್ಲ, ಈ ರಾವಣನೊಡಗೂಡಿದ ಲಂಕಾಪಟ್ಟಣವನ್ನೇ ಈ ಭೂಮಿಯಿಂದ ಕಿತ್ತುಕೊಂಡು ಹೋಗುವಲ್ಲನು. ಇದೋ ನೋಡಿ ನನ್ನ ಆಕಾರವನ್ನು. ಜೈ ಶ್ರೀರಾಮ್. ಮಾರುತಿ, ಮಾರುತಿ, ಸಾಕು ಮಾಡು, ಸಾಕು ಮಾಡು. ಈ ನಿನ್ನ ಘೋರಪವನ್ನು ನೀನು ಪುನಃ ಸೌಮ್ಯ ರೂಪವನ್ನೇ ಪಡೆ. ಜನನೇ ನಮಸ್ಕರಿಸುವನು. ಅಲ್ಲದೆ ನಾನು ನಿನ್ನೊಡನೆ ಬಂದರೆ ಆ ರಾವಣನು ಇದನ್ನು ತಿಳಿದು ನಿನ್ನ ಮೇಲೆ ಯುದ್ಧಕ್ಕೆ ಬಂದರೆ ನಿನ್ನ ಹೆಗಲ ಮೇಲೆ ಕುಳಿತಿದ್ದ ನನ್ನ ಗತಿ ಏನಾಗಬೇಕು? ಅದು ಅಲ್ಲದೆ ನಾನು ಪರಪುರುಷರನ್ನು ಸ್ಪರ್ಶಿಸಬಹುದೇ? ಮಾತೆ, ಶ್ರೀರಾಮಚಂದ್ರನ ಧರ್ಮ ಪಠಣಿಸ ನಿಮ್ಮ ಮಾತುಗಳೆಲ್ಲವೂ ವ್ಯರ್ಥಗಳೇ, ಪ್ರತಿಹಿತವಾದಗಳೇ ಸರಿ. ಶೀಘ್ರದಲ್ಲಿಯೇ ಶ್ರೀರಾಮಚಂದ್ರ ಬಳಿಗೈದು ವಾನರ ಸೈನ್ಯವನ್ನು ಇಲ್ಲಿಗೆ ಕರೆತಂದು ರಾವಣನ ವಧೆಗೆ ಏರ್ಪಡಿಸುವನು. ತಮ್ಮ ಬಳಿ ಇರುವ ಶ್ರೀರಾಮಚಂದ್ರನಿಗೆ ಅರ್ಪಿಸಲು ಯಾವುದಾದ್ರೂ ಒಂದು ಘನಮುದ್ರಿಕೆಯನ್ನು ದಯಪಾಲಿಸಬೇಕೆಂದು ಬೇಡುವನು. ಮಾತಾ, ತೆಗೆದುಕೋ ಮಾರುತಿ. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೊಪ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗೆ ಈ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡದಿದ್ದ ಪಕ್ಷದಲ್ಲಿ ಈ ಸೀತೆಯ ಮುಂದಿನ ಗುರಿಯೇ ಅಗ್ನಿ ಪ್ರವೇಶವೆಂದು ತಿಳಿಸಿಬಿಡು. ಧನ್ಯನಾದನು ಮಾತಾ, ಧನ್ಯನಾದನು. ಧನ್ಯನಾದೆನು ಮಾತೆ, ಧನ್ಯನಾದೆನು. ಜನನೇ ಧನ್ಯವಾದೆನು, ಧನ್ಯನಾದೆನು. ಧನ್ಯನಾದೆನು ಜನನೇ, ಧನ್ಯನಾದೆನು ಜನನೇ, ಧನ್ಯನಾದೆನು. ಶರಣಾಗತ ಧರಣಿ ರೂಪ, ಶರಣಾಗತ ಧರಣಿ ರೂಪ, ಧನ್ಯನಾದೆನು ಜನನೇ, ಧನ್ಯನಾದೆನು. ಮಾತೆ, ಧನ್ಯನಾದೆನು. ಇಂದು ರಘು ನಂದನನ ಹೊಂದಿದ್ದೇವೆ ಹಂದವನ, ಎಂದು ರಘು ನಂದನನ ಹೊಂದಿದ್ದೇವೆ ಹಂದವನ, ಎಂದು ರಘು ನಂದನನ ಹೊಂದಿದ್ದೇವೆ ಹಂದವನ. ಧನ್ಯನಾದೆನು ಜನನೇ, ಧನ್ಯನಾದೆನು. ಮಾತೆ, ಧನ್ಯನಾದೆನು. ಮಾತೆ, ಮಾರುತಿ, ಈಗ ನಾನು ಶ್ರೀರಾಮಚಂದ್ರ ಪಾದ ಸೇವೆಯನ್ನು ಮಾಡಲು ಯೋಗ್ಯತೆಯನ್ನು ಪಡೆದಂತಾಯಿತು. ಮಾತೆ, ಅಮ್ಮ, ಬರುತ್ತಿದ್ದೆನು. ತಮ್ಮ ದರ್ಶನವಾಗುವ ತನಕ ಫಲಹಾರಗಳನ್ನು ಮುಟ್ಟುವುದಿಲ್ಲವೆಂದು ಶಪಥ ಮಾಡಿದೆನು. ತಮ್ಮ ದರ್ಶನವಾದ ಮೇಲೆ ಹಸಿವು ಬಾಯಾರಿಕೆಗಳು ಬಹಳವಾಗುತ್ತಿರುವುದು. ಇಲ್ಲಿ ಮರದ ಮೇಲೆ ಇರುವ ಕೆಲವು ಹಣ್ಣುಗಳನ್ನು ಗುಂಜಿಸಿ ಹೋಗುವನು, ತಮ್ಮ ಅಪ್ಪಣೆಯನ್ನು ಕೊಟ್ಟರೆ. ಮಾರುತಿ, ಇಲ್ಲಿನ ರಕ್ಕಸರು ಬಹಳ ದೂರ್ತರು. ಅವರ ಕಣ್ಣಿಗೆ ಕಾಣದಂತೆ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಬುಂಜಿಸಿ ಯಾವುದೇ ಗಲಭೆ ಮಾಡದಂತೆ ಹೊರಡು. ಭಯ ಪಡಬೇಡಿ ಮಾತಾ, ತಾವು ಅಪ್ಪಣೆಯನ್ನು ಕೊಡಿ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು. ಪ್ರಿಯ
ಜಯಶಾಲಿ ಆಗು ಕುಮಾರ. ಧನ್ಯನಾದನು ಮಾತಾ, ಧನ್ಯನಾದನು. ಜೈ ರಘುವೀರ ಸಮರ್ಥ.